ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಕರ್ನಾಟಕ ಏಕೀಕರಣ ಆದ ಮೇಲೂ ಕರ್ನಾಟಕದ ಅವಿಭಾಜ್ಯ ಅಂಗ. ಮಹಾಜನ್ ವರದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿನ ಮಹಾನಗರ ಪಾಲಿಕೆ ಕನ್ನಡಿಗರೇ, ಆದರೆ BJPಯವರು ಅವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ತಯಾರಾಗಿಲ್ಲ. ಅವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ತಯಾರಾಗಿಲ್ಲ. ಏನು ಮಾಡಬೇಕು? 26ನೇ ತಾರೀಕು ನಾವು ಬೆಳಗಾವಿಗೆ ಹೋಗಿದ್ದು. ಭಾರಿ ಗಲಾಟೆ ಮಾಡಿದು, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು, ಬಿಟ್ಟರು. ಈಗ ಉಳಿದಿರೋ ಮಾರ್ಗ ಒಂದೇ. ಬೆಳಗಾವಿ ಮಹಾನಗರ ಪಾಲಿಕೆಯವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ನಿರ್ಣಯ ಮಾಡದೇ ಇದ್ದರೆ ಕೂಡಲೇ ವಜಾ ಮಾಡಬೇಕು. ಅವರು ಈ ವಾರದೊಳಗೆ ತುರ್ತು ಅಧಿವೇಶನವನ್ನು ಕರೆದು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲಾದರೆ ಭಾರೀ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತೀವಿ. 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಕನ್ನಡ ಪರ ಸಂಘಗಳ ಸಭೆಯನ್ನು ಒಕ್ಕೂಟದ ಮುಖಂಡರುಗಳಾದಂಥ ಶಿವರಾಮೇಗೌಡ, ಸಾರಾ ಗೋವಿಂದ್, KR ಕುಮಾರ್, ಗಿರೀಶ್ ಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಈ ರೀತಿ ಅನೇಕ ಮುಖಂಡರುಗಳೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿ ಮುಂದೆ ಬಹಳ ಹೋರಾಟ ಅಂದರೆ ಅಖಂಡ ಕರ್ನಾಟಕ ಬಂದ್ ಮಾಡೋ ಇದಕ್ಕೆ ಹೋಗುತ್ತೆ. ಬರೀ ಇದೊಂದೇ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಕರ್ನಾಟಕದಲ್ಲಿ ಇರಬಾರ್ದು. ಕರ್ನಾಟಕದಿಂದ ಹೊರಗೆ ಹಾಕಬೇಕು, ಅವ್ರನ್ನ ವಜಾ ಮಾಡಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರದೇ ಇಲ್ಲಿದ್ದು ಮರಾಠಿಗರಿಗೆ ದಾಂಧಲೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಭಾಳ ಗಂಭೀರವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು.